ಏನು ತಿಂತಾ ಇರೋದಮ್ಮ? ಏನು ತಿಂತಾ ಇರೋದು? ಹಾಯ್ ಹೇಳು. ಹಾಯ್ ನೀನು ಮಾಡ. ಆಯ್ತಾ ನೀಶ್, ಏನು ಮಾಡ್ತಿದ್ಯಾ? ಇನ್ನೇನು ಮಾಡ್ತಾ ಇಲ್ಲ. ಏನು ಸಿಂಚು, ಏನು ಮಾಡ್ತಿದ್ಯಾ? ಕ್ಲೀನಿಂಗ್ ವಾಷಿಂಗಾ? ಆಯೇಶಮ್ಮ ಹಾಯ್, ನೀನೇನು ಮಾಡ್ತಿದ್ಯಾ? ನಾವು ಪೂಜಾ ಸಾಮಗ್ರಿಗಳನ್ನ ನೀಟ್ ಮಾಡ್ತಾ ಇದೀವಿ. ಆಯ್ ದೊಡ್ಡಮ್ಮ, ನೀವೇನು ಮಾಡ್ತಿದ್ದೀರಾ? ನೀವು ಚಿರ್ಮುರಿ ಮಾಡ್ತೀರಾ? ಚಿರ್ಮುರಿ ಸ್ಟಾಲ್ ಓಪನ್ ಮಾಡ್ಕೊಂಡಿದ್ದೀರಾ? ನೀವೇನು ಮಾಡ್ತಿದ್ದೀರೋ ಚೊಟ್ಟೆ? ನೀನೇ ಮಾಡ್ತಿದ್ಯಾ? ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಳ್ತೀನಿ. ಇನ್ನು ಇದು ಬಂದು ಅಮ್ಮ ಮನೆ ಸತ್ಯನಾರಾಯಣ ಸ್ವಾಮಿ ಪೂಜೆ ವ್ಲಾಗ್ ಆಗಿರುತ್ತೆ. ಅಮ್ಮ ಮನೇಲಿ ಪೂಜೆ ಇದ್ದದ್ದು ಬಂದು ಕೊನೆ ಕಾರ್ತಿಕ್ ಸೋಮವಾರದ ದಿನ. ಐ ನೋ ನೀವೆಲ್ಲ ಅಂದ್ಕೊಳ್ತಾ ಇರ್ತೀರಾ, ಏನಮ್ಮ ಇಷ್ಟು ಲೇಟಾಗಿ ವೀಡಿಯೋ ಶೇರ್ ಮಾಡ್ತಾ ಇದೆಯಾ ಅಂತ. ಸಾರಿ, ನಾನು ಬೇಗನೆ ಅಪ್ಲೋಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆದಷ್ಟು ಬೇಗನೆ ಎಲ್ಲ ಎಡಿಟಿಂಗ್ ಮಾಡಿ ವಾಯ್ಸ್ ಓವರ್ ಕೂಡ ಮಾಡಿಟ್ಟಿದ್ದೆ. ಗೊತ್ತಿಲ್ಲ ಏನಾಯಿತು ಅಂತ, ಏನೋ ಟೆಕ್ನಿಕಲ್ ಇಶ್ಯೂನೋ ಏನೋ. ನಾನು ವಾಯ್ಸ್ ಓವರ್ ಮಾಡಿದ್ನಲ್ಲ, ಅದು ಕಂಪ್ಲೀಟ್ಲಿ ಡಿಲೀಟ್ ಆಗೋಗ್ಬಿಟ್ಟಿತ್ತು. ಸಖತ್ ಬೇಜಾರಾಗೋಯಿತು. ಅದಕ್ಕೆ ಅಂತಲೇ ಟೈಮ್ ತೊಗೊಂಡು ಮಾಡಿರ್ತೀನಿ. ಡಿಲೀಟ್ ಆಗೋಯ್ತಲ್ಲ, ಆ ಬೇಜಾರಾಗ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟು ಹಾಗೆ ವಿಡಿಯೋ ಪೆಂಡಿಂಗಲ್ಲೇ ಇತ್ತು. ಹಾಗಂತ ನನಗೆ ಈ ಒಂದು ವಿಡಿಯೋನ ಶೇರ್ ಮಾಡೋದು ಕೂಡ ಇರೋದಕ್ಕಾಗಲಿಲ್ಲ. ಚೆನ್ನಾಗಿರುತ್ತೆ ಮೆಮೊರಿ ಅಲ್ವಾ, ಎಲ್ಲರೂ ಕೂಡ ಸೇರಿರ್ತೀವಿ. ಸೊ ಹಾಗಾಗಿ ಮತ್ತೆ ಇದನ್ನು ಎಡಿಟಿಂಗ್ ಮಾಡಿ ವಾಯ್ಸ್ ಓವರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹೇಳಿದ್ನಲ್ಲ, ಅಮ್ಮ ಮನೇಲಿ ಪೂಜೆ ಇದ್ದಿದ್ದು ಕೊನೆ ಕಾರ್ತಿಕ್ ಸೋಮವಾರ ಅಂತ. ಸೋಮವಾರ ಇದ್ದಿದ್ದು, ನಾವು ಹಿಂದಿನ ದಿನ ಭಾನುವಾರನೇ ಮಕ್ಕಳಿಗೆಲ್ಲ ಸ್ಕೂಲ್ ರಜೆ ಇರುತ್ತಲ್ವ, ಹಾಗಾಗಿ ಹಿಂದಿನ ದಿನವೇ ಹೋದ್ವಿ ಅಮ್ಮ ಮನೆಗೆ. ಸ್ವಲ್ಪ ಅಮ್ಮಗೂ ಹೆಲ್ಪ್ ಆಗುತ್ತೆ, ಏನಾದರೂ ಪ್ರಿಪ್ರೇಷನ್ಸ್ ಎಲ್ಲ ಇರುತ್ತಲ್ವ. ಹಾಗಾಗಿ ಆದಷ್ಟು ಅಮ್ಮ ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ರು. ಬಟ್ ಕೆಲವೊಂದು ಪ್ರಿಪ್ರೇಷನ್ಸ್ ಇರುತ್ತಲ್ವ, ಅದನ್ನು ಮಾತ್ರ ಮಾಡ್ಕೊಳ್ಳೋಣ ಅಂತೇಳಿ. ಆದರೂ ಕೂಡ ಬೆಳಗ್ಗೆಯಿಂದ ಸಂಜೆ ತನಕ ಹೂವು ಕಟ್ಟಿದ್ದೇ ಆಗೋಯಿತು. ಸ್ವಲ್ಪ ಹೂವು ಕಟ್ಟಿರೋಂಥದ್ದು ಹಾರ ಆ ಥರದ್ದೇ ತೊಗೊಂಡು ಬಂದಿದ್ರು. ಸ್ವಲ್ಪ ಮಾತ್ರನೇ ಇದ್ದಿದ್ದು, ನೋಡೋದಕ್ಕೆ ಸ್ವಲ್ಪ ಅನಿಸ್ತಿತ್ತು. ಬಟ್ ಕಟ್ ಮುಗಿಸೋಷ್ಟರಲ್ಲಿ ಸಂಜೆನೇ ಆಗೋಯಿತು. ಅದರಲ್ಲೂ ಅಪರೂಪಕ್ಕೆ ಹೂವು ಕಟ್ಟಕ್ಕೆ ಕೂತ್ಕೊಂಡ್ರೆ ಕೇಳಬೇಕಾ, ನಮ್ಮ ಮಕ್ಕಳು ಇಟ್ಕೊಂಡು ಮಾಡೋಷ್ಟರಲ್ಲಿ ಸಾಕೇ ಆಯಿತು ಅಂತಲೇ ಹೇಳ್ಬೋದು. ಇನ್ನು ಸಂಜೆ ಅಷ್ಟರಲ್ಲಿ ಅಕ್ಕ, ಬಾವ, ದೊಡ್ಡಮ್ಮ, ಮಕ್ಕಳು ಎಲ್ಲರೂ ಕೂಡ ಬಂದರು. ಬರ್ತಿದ್ದಾಗೆ ನಮಗೂ ಕೂಡ ಬ್ರೇಕ್ ಬೇಕು ಅಂತ ಅನ್ನಿಸ್ತಾಯಿತ್ತು. ಸರಿ ಅಂತೇಳಿ ಎಲ್ಲರೂ ಕೂಡ ಟೆರೆಸ್ಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಚಿರುಮುರಿ ಎಲ್ಲ ಮಾಡ್ಕೊಂಡು ತಿಂದು ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಅದಲ್ಲದೆ ಪುರೋಹಿತರು ಹೇಳಿದರು, ಅವ್ರಿಗೇನೋ ಬೇರೆ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಪೂಜೆ ಹಿಂದಿನ ದಿನ ನೈಟೇ ಬಂದು ದೇವ್ರದ್ದು ಅಲಂಕಾರ ಏನಿದೆ ಅದೆಲ್ಲ ಮಾಡಿ ಮುಗಿಸಿಟ್ಬಿಟ್ಟು ಮತ್ತೆ ಬೆಳಗ್ಗೆ ಬಂದು ಪೂಜೆ ಮಾಡಿಕೊಡ್ತೀನಿ ಅಂತ ಹೇಳಿದರು. ಹಾಗಾಗಿ ಸ್ವಲ್ಪ ಗಡಿಬಿಡಿ ಆಯಿತು. ಅವ್ರು ಬರೋಷ್ಟರಲ್ಲಿ ಮನೆಯೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಆಗಬೇಕಲ್ಲ. ಹೂವು ಕಟ್ಟಿದೆ ಇಷ್ಟು ಟೈಮ್ ಆಗೋದ್ರೆ ಇನ್ನು ಮನೆ ಕ್ಲೀನ್ ಮಾಡೋದು ಯಾವಾಗ ಅಂತ ಅನಿಸ್ಬಿಟ್ಟಿತ್ತು. ಆದರೂ ಸಂಜೆ ಅಷ್ಟರಲ್ಲಿ ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿದ್ವಿ. ಕೊನೆಗೆ ನೋಡಿದ್ರೆ ಪುರೋಹಿತರು ಪರವಾಗಿಲ್ಲ, ನಾನು ಬೆಳಗ್ಗೆಗೆ ಮಾಡಿಕೊಡ್ತೀನಿ ಅಂತಂದರು. ಸರಿ, ಅದು ಕೂಡ ಒಂಥರ ಒಳ್ಳೆಯದೇ ಆಯಿತು ಅಂತ ಅನಿಸ್ತು. ಏಕೆಂದರೆ ಮನೇಲಿ ಮಕ್ಕಳಿರ್ಬೇಕಾದ್ರೆ ಅವ್ರನ್ನ ಅಲ್ಲಿ ದೇವ್ರನ್ನೆಲ್ಲ ಪ್ರತಿಷ್ಠಾಪನೆ ಮಾಡಾದಮೇಲೆ ಅಲ್ಲಿ ಹೋಗಬೇಡಿ ಮಾಡಬೇಡಿ ಅಂತ ಕಂಟ್ರೋಲ್ ಮಾಡೋದಕ್ಕಾಗಲ್ಲ, ಓಡಾಡ್ತಿರ್ತಾರೆ. ಆ್ಯಂಡ್ ನಾವು ಕೂಡ ಪದೇ ಪದೇ ಅಲ್ಲೆಲ್ಲ ಓಡಾಡೋದಕ್ಕಾಗಲ್ಲ. ನಮಗೂ ಕೂಡ ಬೆಳಗ್ಗೆ ಪೂಜೆ ಮಾಡೋದಂದರೆ ಬೆಳಗ್ಗೆನೇ ಎಲ್ಲ ರೆಡಿ ಮಾಡಿ ಪೂಜೆ ಮಾಡೋದೇ ಬೆಸ್ಟ್ ಅಂತ ಅನ್ನಿಸ್ತು. ಕಾಂಟ್ಯಾಕ್ಟ್ ಸಿಂಚನ ಫಾರ್ ಮೆಹಂದಿ ಆರ್ಟ್ ಅಲ್ಲ ಸಿಂಚು, ಅದೊಂದು ಬಾಕಿ ಇತ್ತು. ನಿಮ್ಗೆ ಯಾರಿಗಾದರೂ ಮೆಹಂದಿ ಡಿಸೈನ್ಸ್ ಬೇಕು ಅಂದರೆ ನಂಬರ್ ಕೊಟ್ಟಿರಲ್ಲ, ಹೆಸರು ಮಾತ್ರ ಹೇಳ್ತೀನಿ. ಸಿಂಚನ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ತಲೆ ಎತ್ತ. ಇವನ ಮನು ಗೊರ್ಕೆ ಸೌಂಡು ಇದು ಯಾಕೋ ಇಲ್ಲ ಇರು, ಎಲ್ರಿಗೂ ಬೇಕದು. ಹಾಯ್ ವೀಕ್ಷಾ, ಏನ್ ಮಾಡ್ತಾ ಇರೋದು ದೊಡ್ಡಮ್ಮ? ರೆಡಿ ಆಗ್ಬಿಟ್ಟಿದ್ಯಲ್ಲ ಚಿನಿ? ದೊಡ್ಡಮ್ಮ ಏನ್ ಮಾಡ್ತಾ ಇರೋದು? ಮಾಮಿಗೆ ಪ್ರಸಾದ ಬೊಂಬೆ ಸಜ್ಜಿಗೆ ಮಾಡ್ತಾ ಇರೋದು ದೊಡ್ಡಮ್ಮ. ಸ್ವಲ್ಪ ಗಂಟು ಬರುತ್ತೆ ಸಕ್ಕರೆ ಹಾಕಿದಾಗ. ಆಮೇಲೆ ಸರ್ ನೋಡಿ ಫ್ರೆಂಡ್ಸ್, ಈಗ ಅವರು ದೇವ್ರ ಪೂಜೆಗೆ ಸಜ್ಜಿಗೆ ಮಾಡ್ತಾ ಇದ್ದಾರೆ. ಹಾಯ್, ಇಲ್ಲಿ ಸಜ್ಜಿಗೆ ರೆಡಿ ಆಗ್ತಿದೆ, ದೇವ್ರ ಪ್ರಸಾದ. ಹಾಗೆ ಇನ್ನೊಂದು ಕಡೆ ತೋರ್ಸೋಣ ಬಾ. ಇನ್ನೊಂದು ಕಡೆ ದೇವ್ರ ರೆಡಿ ಆಗ್ತಿದೆ. ಇಲ್ಲಿ ದೇವ್ರ ಮನೆ.
ಹೇಳಪ್ಪ. ಮಾಮಿ ಹಣ್ಣು ಇಟ್ಟಿದ್ದಾರಾ? ಮಾಮಿ ಕಾಪಾಡಪ್ಪ ಹೇಳು. ಫೋಟೋಗ್ರಾಫರ್ ಸ್ನಾನ ಮಾಡದಿರೋ ಫೋಟೋಗ್ರಾಫರ್ ಇವರು. ಬೆಳಿಗ್ಗೆ ಎಲ್ಲರೂ ಸಹ ಬೇಗನೆ ಎದ್ದು ಒಬ್ಬೊಬ್ಬರು ಒಂದೊಂದು ಕೆಲಸನ ವಹಿಸ್ಕೊಂಡ್ವಿ. ಆದಷ್ಟು ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡ್ರೆ ಪೂಜೆ ಟೈಮಲ್ಲಿ ಆರಾಮಾಗಿರ್ಬೋದು, ಸಮಾಧಾನವಾಗಿ ಪೂಜೆ ಕೂತ್ಕೊಳ್ಬೋದು ಅಂತೇಳಿ. ಲಾಸ್ಟ್ ಇಯರ್ ಏನಾಗಿತ್ತು ಅಂದರೆ ಪೂಜೆ ಏನೋ ಸ್ಟಾರ್ಟ್ ಆಗೋಯಿತು, ಪೂಜೆ ಮಾಡ್ತಿದ್ದಾರೆ, ಪೂಜೆ ಕೂತ್ಕೊಳ್ಳೋರು ಮಾತ್ರ ರೆಡಿ ಇದ್ದರು. ಇನ್ನು ಮಿಕ್ಕಿದವರೆಲ್ಲ ಅಡುಗೆ ಹಾಗೆ ಹೀಗೆ ಅಂತ ಸ್ವಲ್ಪ ಬ್ಯುಸಿಯಾಗೇ ಇದ್ವಿ. ಪೂಜೆ ನಡೆಯೋ ಟೈಮಲ್ಲಿ ನಾವೆಲ್ಲ ರೆಡಿ ಆಗ್ತಾಯಿದ್ವಿ. ಈ ರೀತಿ ಆಗಿಬಿಟ್ಟಿತ್ತು. ಅದಕ್ಕೆ ಈ ಸರಿ ಸ್ವಲ್ಪ ಪ್ಲ್ಯಾನ್ ಮಾಡಿಕೊಂಡು ಪೂಜೆ ಅಷ್ಟರಲ್ಲಿ ಎಲ್ಲರೂ ಕೂಡ ರೆಡಿ ಆಗಿಬಿಟ್ಟಿರೋಣ ಅಂತೇಳಿ ಎಲ್ಲ ಸಹ ರೆಡಿಯಾಗಿದ್ದು. ಇನ್ನೂ ನಮಗೆ ಅಡುಗೆ ಮಾಡೋದೇನಿರಲಿಲ್ಲ, ಯಾಕಂದರೆ ಬೆಳಿಗ್ಗೆನೇ ಪೂಜೆ ಇದ್ದಿದ್ದರಿಂದ ತಿಂಡಿ ಎಲ್ಲ ಮಾಡೋದೇನು ಬೇಡ, ಪೂಜೆ ಎಲ್ಲ ಮುಗಿಸ್ಕೊಂಡೆ ಒಟ್ಟಿಗೆ ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ. ಅಲ್ಲದೆ ಅಡುಗೆನೂ ಕೂಡ ಏನು ಮನೇಲಿ ಮಾಡ್ತಾ ಇರಲಿಲ್ಲ, ಹೊರಗಡೆ ಕೇಟ್ರಿಂಗಿಗೆ ಹೇಳಿದ್ರಿಂದ ಅದೊಂದು ಟೆನ್ಷನ್ ಇರಲಿಲ್ಲ ಅಡುಗೆ ಮಾಡಬೇಕು ಅನ್ನೋದು. ಸೊ ಹಾಗಾಗಿ ಅದನ್ನು ಬಿಟ್ಟು ಬೇರೆ ಕೆಲಸಗಳೆಲ್ಲ ಇರುತ್ತಲ್ಲ, ಈಗ ಪೂಜೆ ಎಲ್ಲ ಮಾಡ್ಕೊಳ್ಬೇಕು, ಮನೇಲಿ ದೇವ್ರ ಪೂಜೆ ಮಾಡಬೇಕು, ಪುರೋಹಿತರು ಕೇಳೋಂಥ ಐಟಮ್ಸ್ ಎಲ್ಲ ತಂದುಕೊಡ್ಬೇಕು ಪೂಜೆಗೆ. ಇನ್ನು ಮನೇಲಿ ಮಕ್ಕಳಿರ್ತಾರೆ, ಅವ್ರನ್ನ ರೆಡಿ ಮಾಡೋದು, ದೇವ್ರಿಗೆ ನೈವೇದ್ಯ ಮಾಡೋದು, ಈ ರೀತಿ ಒಂದೊಂದು ಕೆಲಸಗಳನ್ನೆಲ್ಲ ಮಾಡಿ ಮುಗಿಸ್ಕೊಂಡ್ವಿ. ಅಷ್ಟರಲ್ಲಿ ಪುರೋಹಿತರು ಕೂಡ ಬಂದು ದೇವ್ರದ್ದು ಅಲಂಕಾರ ಎಲ್ಲ ಮುಗಿಸಿ ಪೂಜೆನೂ ಕೂಡ ಶುರು ಮಾಡಿಕೊಂಡ್ರು. ಏಕದಂತಾಯ ನಮಃ, ಕಪಿಲಾಯ ನಮಃ, ಗಜಕರ್ಣಿಕಾಯ ನಮಃ, ಲಂಬೋದರಾಯ ನಮಃ, ವಿಕಟಾಯ ನಮಃ, ವಿಘ್ನರಾಜಾಯ ನಮಃ, ಗೌರೀಪುತ್ರಾಯ ನಮಃ, ಸ್ಕಂದಕೃತಾಯ ನಮಃ, ವಿಜಯಾಯ ನಮಃ, ಭೂತಾಯ ನಮಃ, ದಕ್ಷಾಧ್ಯಾಯ ನಮಃ, द्विजप्रियाय नमः, अग्निगर्भच्छेदे नमः, इंद्रश्रीप्रदाय नमः, वाणीबलप्रदाय नमः, सर्वरिप्रियाय नमः, तुष्टिकर्त्रे नमः, सामघोषप्रियाय नमः, पार्वती शंकरकिरणोत्सुकपालनाय नमः, समस्त जगदाधाराय नमः, वरमूषकवाहनाय नमः, रुष्टाय नमः, तुष्टाय नमः, प्रसन्नात्मने नमः, सर्वसिद्धिप्रदायकाय नमः, ऊर्ध्वगणपते नमः, उच्चिष्टगणपते नमः, संकष्टगणपते नमः, सर्वसिद्धिप्रदायकाय नमो नमः. महागणाधिपतिर्देवताभ्यः जय गणेश, जय 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 गणेश. ಅಂಧಕಾರವನ್ನು ಸೂರ್ಯ ನಾಶ ಮಾಡುವಂತೆ, ನೀ ವಿಘ್ನಗಳನ್ನು ನಾಶ ಮಾಡಿ ನೀಗು ನಮ್ಮ ಚಿಂತೆಯ. ಅಂಧಕಾರವನ್ನು ಸೂರ್ಯ ನಾಶ ಮಾಡುವಂತೆ, ನೀ ವಿಘ್ನಗಳನ್ನು ನಾಶ ಮಾಡಿ ನೀಗು ನಮ್ಮ ಚಿಂತೆಯ. ಕಷ್ಟಗಳನ್ನು ಸರಿಸಿ ಬೇಗ ಸುಖದ ದಾರಿ ತೋರಿಸು, ಅನೋವ ನೀಗಿ ಬಾಳಿನಲ್ಲಿ ನೆಮ್ಮದಿಯನ್ನು ಕರುಣಿಸು. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ಪಾಹಿ ಮಾಂ, ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷಮಾಂ. ಕಣ್ಗಳಲ್ಲಿ ಸ್ವಾಮಿ ನಿಮ್ಮ ದಿವ್ಯ ಮೂರ್ತಿ ತುಂಬಲಿ, ಕಿವಿಗಳಲ್ಲಿ ದಿನವು ನಿಮ್ಮ ಕೀರ್ತಿ ತುಂಬಿ ಹರಿಯಲಿ. ಕಣ್ಗಳಲ್ಲಿ ಸ್ವಾಮಿ ನಿಮ್ಮ ದಿವ್ಯ ಮೂರ್ತಿ ತುಂಬಲಿ, ಕಿವಿಗಳಲ್ಲಿ ದಿನವು ನಿಮ್ಮ ಕೀರ್ತಿ ತುಂಬಿ ಹರಿಯಲಿ. ನಮ್ಮ ಮನವು ಸದಾ ನಿಮ್ಮ ಜ್ಞಾನದಲ್ಲಿ ಮುಳಗಲಿ, ನಿಮ್ಮ ಕರುಣೆಯಿಂದ ತಂದೆ ನಮ್ಮ ಬಾಳು ಬೆಳಗಲಿ. ಜಯ ಗಣೇಶ ಜಯ ಗಣೇಶ ಜಯ 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 ಗಣೇಶ. ಹೇಳಿ. ಪ್ರಕೃಷ್ಟ ಪಾಪನಾಶಾಯ ಪ್ರಕೃಷ್ಟ ಫಲಸಿದ್ಧಯೇ ಪ್ರದಕ್ಷಿಣಂ ಕರೋಮೀಶ ಪ್ರಸೀದ ಗಣನಾಯಕ ಸರ್ವಾರ್ಥ ಸಾಧನೋಪಾಯ ಸರ್ವ ಐಶ್ವರ್ಯ ಪ್ರದಾಯಕ ಸಮಸ್ತಾಪತ್ ಪ್ರತೀಕಾರ ಬಾಲಚಂದ್ರಾಯತೆ ನಮೋ ನಮಃ. ಭಯಾಮಿ. ಓಂ ಶ್ರೀ ಲಕ್ಷ್ಮೀ ಸಮೇತ ಶ್ರೀ ಸತ್ಯನಾರಾಯಣ ಸ್ವಾಮಿ ದೇವತಾಭ್ಯೋ ನಮೋ ನಮಃ. गोघृतेन स्नापयामि, ओम मूलमंत्रेण शुद्धोदकेन स्नापयामि. ओम श्रीमन्महादेवताभ्यो नमो नमः. मधु वाता आरुथायते मधुक्षरन्ति सिन्धवः, उदकेन स्नापयामि. स्वाधो भवस्व दिव्याय जन्मने, स्वाधोरिन्द्राय सोहवेतु नाम्ने, स्वाधुर्मित्राय वरुणाय वायुवे बृहस्पतये मधुमा अन्नदाभ्यहम्. शर्करया स्नापयामि. सद्यो जातं प्रपद्यामि, सद्यो जाताय वै नमो नमः. भवे भवेनाति भवे भव स्वमान् भवद्भवाय नमः. श्री सत्यनारायण स्वामी देवताभ्यो नमो नमः. लक्ष्मी बारम्म, नमो मानी सौभाग्याद लक्ष्मी बारम्म. ಹೆಜ್ಜೆಯ ಮೇಲೊಂದೆಜ್ಜೆಯ ನಿಕ್ಕುತ್ತ ಹೆಜ್ಜೆಯ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ.
ಕನಕವೃಷ್ಟಿಯ ಕರೆಯುತ ಬಾರೆ ಅನ್ನಕ್ಕೆ ಮಾನವ ಸಿದ್ಧಿಯ ತೋರೆ. ಕನಕವೃಷ್ಟಿಯ ಕರೆಯುತ ಬಾರೆ ಮನಕ್ಕೆ ಮಾನವ ಸಿದ್ಧಿಯ ತೋರೆ. ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕ. ಈಗ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಕಥೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಯಾರು ಕೂಡ ದಯವಿಟ್ಟು ಸೆಂಟ್ರಲ್ಲಿ ಗಲಾಟೆ ಮಾಡಂಗಿಲ್ಲ. ಯಾಕೆ ಅಂತಂದ್ರೆ ಸತ್ಯನಾರಾಯಣ ಸ್ವಾಮಿ ಮಹತ್ವ ವ್ರತದ ಫಲ ಹೆಂಗಪ್ಪ ಅಂತಂದ್ರೆ ಕಥೆಯನ್ನ ಮಾಡಿಸೋರ್ಗಿಂತ, ಕಥೆಯನ್ನ ಹೇಳೋರ್ಗಿಂತ, ಕಥೆಯನ್ನ ಕೇಳಿಸ್ಕೊಳೋರಿಗೆ ಲಾಭ ಜಾಸ್ತಿ. ಹೆಂಗೆ ಅಂತಂದ್ರೆ ಕಥೆಯ 100 ಭಾಗದಲ್ಲಿ 48 ಭಾಗ ಪೂಜೆಯನ್ನ ಮಾಡಿಸ್ತಕ್ಕಂತಹ ಕರ್ತೃಗಳಿಗೆ ಸಿಗುತ್ತೆ. ಪೂಜೆಯ ಮಾಡಿಸ್ತಕ್ಕಂಥವ್ರಿಗೆ ಕರ್ತೃಗಳಿಗೆ ಎಷ್ಟು ಭಾಗ ಸಿಗುತ್ತೆ? 48 ಭಾಗ. 48 ಭಾಗ ಸಿಗುತ್ತೆ. ಇನ್ನ 2 ಭಾಗ ಇದೆಯಲ್ವಾ, ಅದು ನಮಗೆ ಸಿಗುತ್ತೆ. ನಾವು ರೆಡಿ ಮಾಡಿಕೊಂಡು ನಾವು ಕೂಡ ಗಂಟ್ಲಾರಿಸ್ಕೊಂಡು ಕಥೆಯನ್ನು ಹೇಳ್ತಾ ಇರ್ತೀವಲ್ಲ. ಸೊ ಹಂಗಾಗಿ ಆ ಹೂ ಜೊತೆಗೆ ನಾರು ಕೂಡ ಸ್ವರ್ಗ ಸೇರುತ್ತೆ ಅನ್ನಂಗೆ ನಿಮ್ಮ ಪೂಜೆನಲ್ಲಿ ನಮಗೂ 2% ಫಲ ನಮಗೆ ಸಿಗುತ್ತೆ. ಇನ್ನು 50% ಫಲ ಇದೆಯಲ್ಲ, ಅದೇ ವಿಶೇಷವಾಗಿರ್ತಕ್ಕಂಥದ್ದು. ನಿಮ್ಮ ಕರೆಗೆ ಹೋಗ್ಬಿಟ್ಟು ನೀವು ಫೋನ್ ಮಾಡಿ ಹೇಳಿರ್ತಿರೋ, ಅಥವಾ ಮನೆಗೆ ಹೋಗಿ ಹೇಳಿ ಬಂದಿರ್ತಿರೋ, ಅಥವಾ ಮೊಬೈಲಲ್ಲಿ ಹೇಳಿರ್ತಿರೋ, ಅಥವಾ ಕಾರ್ಡ್ ಕೊಟ್ಟಿರ್ತಿರೋ, ನಿಮಗೆ ಗೊತ್ತಿರೋದು. ಸೊ ಹೇಳಿದ ತಕ್ಷಣ ಅವರ ಎಲ್ಲ ಕೆಲಸ ಕಾರ್ಯಗಳನ್ನೆಲ್ಲ ಅಲ್ಲಿಯೇ ಬಿಟ್ಟು ನಿಮ್ಮನ್ನ ಆಶೀರ್ವಾದವನ್ನ ಮಾಡೋದಕ್ಕೋಸ್ಕರವಾಗಿ ಇಲ್ಲಿಗೆ ಬಂದಿರ್ತಾರಲ್ವಾ, ಅವ್ರಿಗೆ 50% ಫಲ ಸಿಗುತ್ತೆ. ನಮಗಿಂತ ನಿಮಗಿಂತ ಕಥೆಯನ್ನು ಕೇಳಿಸ್ಕೊಳ್ಳೋರಿಗೆ ಜಾಸ್ತಿ. ಅದೇ ಸತ್ಯನಾರಾಯಣ ಸ್ವಾಮಿಯ ವಿಶೇಷವಾಗಿರೋದು. ಅದಕ್ಕೆ ಎಲ್ಲಿ ಕಥೆ ಹಾಕಿದ್ರು ಕೂಡ, ಕರೆದಿದ್ರು ಕೂಡ ಹೋಗಿ ಅಲ್ಲಿ ಪ್ರಸಾದವನ್ನು ತಿನ್ಕೊಂಡು ಬರಬೇಕು ಅಂತ ಒಂದು ವಾಡಿಕೆ ಇದೆ. ಆದರೆ ಫಲ ಬೇಕು ಅಂತಂದ್ರೆ ಗಲಾಟೆ ಮಾಡಿದ್ರೆ ನಿಶಬ್ದವಾಗಿ ಕಥೆಯನ್ನ ಕೇಳಿಸ್ಕೊಳ್ಳಿ. ಇಲ್ಲ ಸ್ವಾಮಿ ನಮಗೆ ಕಡಿಮೆನೇ ಸಿಕ್ಕಿದ್ರೆ ಸಾಕು ಅನ್ನಂಗಿದ್ರೆ ಗಲಾಟೆ ಮಾಡ್ಕೊಂಡು ಕಥೆಯನ್ನ ಕೇಳಿಸ್ಕೊಳ್ಳಿ. ಸತ್ಯನಾರಾಯಣ ಸ್ವಾಮಿಯ ಕಥೆಯನ್ನ ನೀವು ಮಾಡಿಸ್ತಾ ಇದ್ರ, ಭಗವಂತ 3ನೇ ವರ್ಷದ ಕಥೆಯನ್ನ ನಿಮ್ಮ ಮನೆಯಲ್ಲಿ ಮಾಡಿಸ್ತಾ ಇದ್ರೆ, ಹೀಗೆ ವರ್ಷ ಮಾಡ್ತಕ್ಕಂಥ 4 ಮತ್ತೆ 4 ವರ್ಷ ಮಾಡಿಸ್ಬೇಕು. 5ನೇ ವರ್ಷ ಉದ್ಯಾಪನೆ ಅಂತ ಇದೆ. ಸೊ ಹಂಗಾಗಿ ವರ್ಷ ಮಾಡ್ತಕ್ಕಂಥ ಶಕ್ತಿಯನ್ನ ಭಗವಂತ ನಿಮಗೆ ಕೊಟ್ಟು ಕಾಪಾಡಲಿ ಅಂತ ಹೇಳ್ಬಿಟ್ಟು ಈ ದಿನದಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಂತ ಕಥೆಯನ್ನು ಶುರು ಮಾಡೋಣ. ಸತ್ಯನಾರಾಯಣ ಸ್ವಾಮಿಯ ಕಥೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಕೈಲಿ ಇಟ್ಕೊಳ್ಳಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಹಿಂದೆ ನೈಮಿಷಾರಣ್ಯ ವಾಸಿಗಳಾದಂತಹ ಸೂತರನ್ನು ನೋಡಿ ಮುನಿಗಳು ಕೇಳುತ್ತಾರಂತೆ, ಹೇ ಋಷಿವರ್ಯ, ಯಾವ ವ್ರತಾಚರಣೆಯಿಂದ, ಯಾವ ತಪಸ್ಸಿನಿಂದ ಅಭಿಷ್ಟವನ್ನು ಹೊಂದಬಹುದು? ಅಂತಹ ಯಾವುದಾದರೂ ಕಥೆಯನ್ನಿದ್ದರೆ ನಮಗಾಗಿ ನೀವು ಹೇಳಬೇಕೆಂದು ಪ್ರಾರ್ಥಿಸಿದಾಗ ಆಗ ಮುನಿಗಳು ಹೇಳುತ್ತಾರಂತೆ, ಹಿಂದೆ ನಾರದರಿಗೆ ಮಹಾವಿಷ್ಣು ಯಾವ ಕಥೆಯನ್ನು ಹೇಳಿದ್ದಾರೆಯೋ ಅಂತಹ ಕಥೆಯನ್ನು ನಿಮಗಾಗಿ ಹೇಳುತ್ತೇನೆ, ಸಾವಧಾನ ಚಿತ್ತರಾಗಿ ಕೇಳಿರಿ ಎಂದರಂತೆ. ನಾರದರು ಎಲ್ಲಾ ಲೋಕಗಳನ್ನೆಲ್ಲ ಸುತ್ತುತ್ತಾ ಕೊನೆಗೆ ಈ ಭೂಲೋಕದಲ್ಲಿ ಬಂದರಂತೆ. ಈ ಭೂಲೋಕದಲ್ಲಿ ಮಾನವರು ತಮ್ಮ ಪೂರ್ವಾರ್ಜಿತ ಕರ್ಮ ಫಲಗಳಿಂದ ಕಷ್ಟಪಡುತ್ತದನ್ನು ನೋಡಿ ಇದರ ಲೋಕ ಸಂಕಟವು ಹೇಗೆ ಪರಿಹಾರವಾಗುವುದೋ ಎಂದು ಮನಸ್ಸಿನಲ್ಲಿ ಯೋಚಿಸಿ ವೈಕುಂಠಕ್ಕೆ ತಲುಪುತ್ತಾರಂತೆ. ಆ ವೈಕುಂಠದಲ್ಲಿ ಶುಭ್ರ ವರ್ಣವುಳ್ಳವನಾಗಿಯೂ 4 ತೋಳುಳ್ಳವನಾಗಿಯೂ ಶಂಖ ಗದ ಪದ್ಮ ವನಮಾಲೆಗಳಿಂದ ಶೋಭಿತನಾಗಿರತಕ್ಕಂತಹ ಕಮಲಾಪತಿಯನ್ನು ಕಂಡು ಸ್ತುತಿಸುವುದಕ್ಕೆ ಉಪಕ್ರಮಿಸುತ್ತಾರಂತೆ. ಎಲೆ ಅನಂತವಾದಂತಹ ಮಾತು ಮನಸ್ಸುಗಳಿಗೆ ಅಗೋಚರವಾದಂತಹ ಆದಿಯು ಮಧ್ಯೆಯೂ ಕೊನೆಯೂ ಇಲ್ಲದಂತಹ ಗುಣಸ್ವರೂಪನಾದಂತಹ ಹೇ ಭಕ್ತಪಾಲಕನೇ, ನಿನಗೆ ನನ್ನಂತ ಅನಂತಾನಂತ ನಮಸ್ಕಾರಗಳು ಎಂದರಂತೆ. ಹೀಗೆ ನುಡಿದಂತಹ ನಾರದ ಮಹರ್ಷಿ ನೋಡಿ ಮಹಾವಿಷ್ಣು ಹೇಳತೊಡಗಿದರಂತೆ, ಎಲೆ ನಾರದ ಮಹರ್ಷಿ, ಏತಕ್ಕೋಸ್ಕರ ವೈಕುಂಠಕ್ಕೆ ಬಂದೆ? ಅದನ್ನು ಹೇಳಿದೆಯಾದರೆ ನಿನಗೆ ತಕ್ಕ ಸಮಾಧಾನವನ್ನು ಹೇಳುತ್ತೇನೆ ಎಂದು ಕೇಳಿದಾಗ ಆಗ ನಾರದರ ಮುಗಳ್ನಕ್ಕಿದರಂತೆ, ಹೇ ಜಗದೊಡೆಯನೇ, ನಿನಗೆ ತಿಳಿದಿಲ್ಲದಿದ್ದು ಏನೂ ಇಲ್ಲ, ಆದರೂ ಕೂಡ ಹೇಳುತ್ತೇನೆ ಕೇಳಿ ಎಂದು. ನಾನು ಎಲ್ಲಾ ಲೋಕಗಳನ್ನೆಲ್ಲ ಸುತ್ತುತ್ತಾ ಕೊನೆಗೆ ಈ ಭೂಲೋಕದಲ್ಲಿ ಬಂದೆ. ಈ ಭೂಲೋಕದಲ್ಲಿ ಮಾನವರು ತಮ್ಮ ಪೂರ್ವಾರ್ಜಿತ ಕರ್ಮ ಫಲಗಳಿಂದ ಕಷ್ಟಪಡುವುದನ್ನು ನೋಡಿ ಇದರ ಲೋಕ ಸಂಕಟವು ಹೇಗೆ ಪರಿಹಾರವಾಗುವುದೋ ಎಂದು ಮನಸ್ಸಿನಲ್ಲಿ ಯೋಚಿಸಿ ವೈಕುಂಠಕ್ಕೆ ನೀನೇ ಸರಿಯಾದ ಮಾರ್ಗ ಎಂದು ನಾನು ವೈಕುಂಠಕ್ಕೆ ಬಂದಿದ್ದೇನೆ ಎಂದು ಹೇಳಿದಾಗ ಆಗ ನಾರದರು ಹೇಳಿದರಂತೆ, ಆಗ ನೀವೇ ನಮಗೆ ಏನಾದರೂ ಕೂಡ ಉಪಾಯವನ್ನು ಹೇಳಬೇಕೆಂದು ಕೇಳಿಕೊಂಡಾಗ ಆಗ ಮಹಾವಿಷ್ಣುವು ಹೇಳತೊಡಗಿದರಂತೆ, ಪ್ರಪಂಚಾನುಗ್ರಹಕಾಂಕ್ಷವುಳ್ಳಂತ ನೀನು ತುಂಬಾ ಚೆನ್ನಾಗಿ ಕೇಳಿದೆ. ಯಾವ ಕರ್ಮವನ್ನೆಸಲು ಮನುಷ್ಯನು ಅಜ್ಞಾನದಿಂದ ಬಿಡಲ್ಪಟ್ಟು ವಿಮುಕ್ತನಾಗುವನು ಅಂತ ರಹಸ್ಯವನ್ನು ಹೇಳುವನ್ನು ಕೇಳು. ಯಾರೇ ಆಗಲಿ ಸ್ವಲ್ಪವೂ ಲೋಪವಿಲ್ಲದಂತೆ ಶ್ರೀ ಶ್ರದ್ಧಾಭಕ್ತಿಗಳಿಂದ ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡುತ್ತಾರೆಯೋ ಅವರಿಗೆ ಎಲ್ಲ ಅಷ್ಟ ಕಷ್ಟ ದೋಷಗಳೆಲ್ಲವೂ ಕೂಡ ನಿವಾರಣೆಯಾಗಿ ಸುಖದಿಂದ ಇರುತ್ತಾರೆಂದು ಹೇಳಿದಂತಹ ಮಾತನ್ನು ಕೇಳಿದಂತಹ ನಾರದ ಮಹರ್ಷಿಯು ಪುನಃ ಪ್ರಶ್ನೆ ಮಾಡುತ್ತಾರಂತೆ, ಸ್ವಾಮಿ, ಸತ್ಯನಾರಾಯಣ ಸ್ವಾಮಿಯ ವ್ರತವೇನೋ ಸರಿ, ಆದರೆ ಎಲ್ಲಿ ಮಾಡಬೇಕು,
ಹೇಗೆ ಮಾಡಬೇಕು, ಎಷ್ಟು ವರ್ಷಗಳ ಕಾಲ ಮಾಡಬೇಕು, ಮಾಡೋದ್ರಿಂದ ಫಲ ನಮಗೆ ಏನು, ಇವೆಲ್ಲವನ್ನು ಕೂಡ ನನಗೆ ಸವಿಸ್ತಾರವಾಗಿ ಹೇಳಬೇಕೆಂದು ಪ್ರಾರ್ಥಿಸಿದಾಗ ಆಗ ಮಹಾವಿಷ್ಣುವು ಹೇಳತೊಡಗಿದರಂತೆ, ಈ ವ್ರತವು ದುಃಖ ಶೋಕಾದಿಗಳನ್ನೆಲ್ಲ ಪರಿಹರಿಸುವುದು, ಧನ ಧಾನ್ಯಾದಿಗಳನ್ನೆಲ್ಲ ಸಮೃದ್ಧಿಪಡಿಸುವುದು, ಎಲ್ಲಾ ಕಡೆಯಲ್ಲಿ ಜಯವನ್ನುಂಟು ಮಾಡುವುದು. ಯಾವ ಮನುಷ್ಯನಿಗೆ ಯಾವ ದಿನದಲ್ಲಿ ಮಾಡಬೇಕೆಂಬ ಅಪೇಕ್ಷೆ ಉಂಟಾಗುವುದೋ ಆ ದಿವಸ ಶ್ರದ್ಧಾಭಕ್ತಿಗಳಿಂದ ಕೂಡಿ ಶ್ರೀ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಆಚರಿಸಬೇಕಂತೆ. ಈ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಧರ್ಮದಲ್ಲಿ ದುಷ್ಟವುಳ್ಳವರಾಗಿ ವಿಪ್ರರಿಂದ ಒಡಗೂಡಿ ಶ್ರೇಷ್ಠವಾದಂತಹ ಹಾಲು ಪಾಲು ಭಕ್ಷ್ಯ ಭೋಜ್ಯ ಸಜ್ಜಿಗೆ ಪಂಚಾಮೃತ ಎಲ್ಲವನ್ನು ಕೂಡ ಸ್ವಾಮಿಗೆ ನೈವೇದ್ಯವನ್ನು ಮಾಡಬೇಕಂತೆ. ಆ ನೈವೇದ್ಯವನ್ನು ಮಾಡಿದಂತಹ ಬಳಿಕ ಫಲದಕ್ಷಿಣೆಗಳನ್ನು ಬಂದಿರತಕ್ಕಂತಹ ಜಂಗಮರಿಗೆ ಅರ್ಪಿಸಿ ಕಥೆಯನ್ನು ಕೂಡ ಕೇಳಬೇಕಂತೆ. ಅನಂತರ ಕಥೆಯನ್ನು ಕೇಳಿ ಇಷ್ಟಮಿತ್ರರಿಗೂ ಭೋಜನವನ್ನು ಮಾಡಿಸಿ ತಾನೂ ಕೂಡ ಭೋಜನವನ್ನು ಮಾಡಬೇಕಂತೆ. ಈ ವ್ರತವನ್ನು ದೇವಾಲಯದಾಗಲಿ ನದಿ ತೀರದಲ್ಲಾಗಲಿ ಅಥವಾ ತನ್ನ ಸ್ವಗೃಹದಲ್ಲಾಗಲಿ ಮಾಡಿದಂತ ಬಳಿಕ ನೃತ್ಯ ಗೀತಾದಿಗಳಿಂದ ಸ್ವಾಮಿಯನ್ನು ನರ್ಚಿಸಬೇಕಂತೆ. ಈ ವ್ರತವನ್ನು ತಪ್ಪದೇ 4 ವರ್ಷಗಳ ಕಾಲ ಆಚರಿಸಿ 5ನೇ ವರ್ಷದಲ್ಲಿ ಉದ್ಯಾಪನೆಯನ್ನು ಮಾಡಿದರೆ ಖಂಡಿತವಾಗಿ ಆ ಮನುಷ್ಯರಿಗೆ ಅಭಿಷ್ಟ ಸಿದ್ಧಿ ಉಂಟಾಗುತ್ತದಂತೆ ಎಂಬಲ್ಲಿಗೆ ಸ್ಕಂದಾಪುರಾಣೋಕ್ತ ರೇವಾಖಂಡದ ಶ್ರೀ ಸತ್ಯನಾರಾಯಣ ಸ್ವಾಮಿ ನಿಂತುಕೊಳ್ಳಿ. ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪ್ರಥಮೋಧ್ಯಾಯವು ಇಲ್ಲಿಗೆ ಪರಿಸಮಾಪ್ತಿಗೊಳ್ಳುವುದು. ಜೈ ಶ್ರೀ ಕೃಷ್ಣಾರ್ಪಣಮಸ್ತು. ಜೈ ಇಂದ್ರಾರಮಣ ಗೋವಿಂದ, ಜೈ ಜಾನಕಿ ರಮಣ ಗೋವಿಂದ. ಶ್ರೀ ಸತ್ಯನಾರಾಯಣ ಸ್ವಾಮಿ ದೇವತಾಭ್ಯ ನಮೋ ನಮಃ ಇತಿ ಪ್ರಥಮೋನುವಾಕೇನ ಕರ್ಪೂರ ಮಹಾಮಂಗಳ ನೀರಾಜನಂ ದರ್ಶಯಾಮಿ. ಓಂ ಹಿರಣ್ಯಪಾತ್ರಂ ಮದೋಃ ಪೂರ್ಣಂ ದದಾತಿ ಮದೋತಾನೀತಿ ಏಕದಾ ಬ್ರಹ್ಮಣೋಪಹಾರತಿ ಏಕದೈವ ಯಜಮಾನಃ ಯುಷ್ಯೇತೋ ದದಾತಿ. ಶ್ರೀ ಸತ್ಯನಾರಾಯಣ ಸ್ವಾಮಿ ದೇವತಾಭ್ಯ ನಮೋ ನಮಃ ಇತಿ ಕರ್ಪೂರ ಮಹಾಮಂಗಳ ನೀರಾಜನಂ ದರ್ಶಯಾಮಿ. ನೀರಾಜನಾನಂತರ ವಿಶೇಷಾರ್ಘ್ಯಂ ಸಮರ್ಪಯಾಮಿ. ರಕ್ಷ ರಕ್ಷಾಂ ಧಾರಯಾಮಿ. ಪ್ರಾಣಾಯ ಸ್ವಾಹ ವ್ಯಾನಾಯ ಸ್ವಾಹ ಸಮಾನಾಯ ಸ್ವಾಹ. ನೈವೇದ್ಯ ಪ್ರಾಣಾಯ ಸ್ವಾಹ ವ್ಯಾನಾಯ ಸ್ವಾಹ ಸಮಾನಾಯ ಸ್ವಾಹ ಪರಬ್ರಹ್ಮಣೇ ಸ್ವಾಹ. ಫಲತಾಂಬೂಲಂ ನೈವೇದ್ಯಂ ನಿವೇದಿಕವಲ್ಲ ಬಹಳ ಫಲತಾಂಬೂಲಂ ನೈವೇದ್ಯಂ ನಿವೇದಯಾಮಿ. ನೈವೇದ್ಯಾನಂತರೆ ವಿಶೇಷಾರ್ಘ್ಯಂ ಸಮರ್ಪಯಾಮಿ. ರಕ್ಷ ರಕ್ಷಾಂ ಧಾರಯಾಮಿ. ಶ್ರೀ ಸತ್ಯನಾರಾಯಣ ಸ್ವಾಮಿ ದೇವತಾಭ್ಯ ನಮೋ ನಮಃ. ಮಹಾನೈವೇದ್ಯಂ ನಿವೇದಯಾಮಿ. ಶ್ರೀ ಸತ್ಯನಾರಾಯಣ ಸ್ವಾಮಿ ದೇವತಾಭ್ಯ ನಮೋ ನಮಃ. ಜೈಂದ್ರಾರಮಣ ಗೋವಿಂದ ಗೋವಿಂದ. ಜೈ ಜಾನಕಿ ರಮಣ ಗೋವಿಂದ. ಸತ್ಯನಾರಾಯಣ ಸ್ವಾಮಿ ಪಾದಕ್ಕೆ ಗೋವಿಂದ ಗೋವಿಂದ. ನೋಡಿದ್ರಲ್ಲ ಪೂಜೆ ಎಲ್ಲ ಹೇಗಾಯಿತು ಅಂತ. ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು. ಪುರೋಹಿತರು ಪೂಜೆನ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಅವ್ರು ಬಂದು ನಮ್ಮ ಅಣ್ಣ ಫ್ರೆಂಡೇ. ತುಂಬ ಚೆನ್ನಾಗಿ ಮಾಡಿಕೊಟ್ರು ಅಂತಲೇ ಹೇಳ್ಬೋದು. ಇವಾಗ ಬರೀ ಪೂಜೆನ ಮಂತ್ರಗಳು ಹೇಳ್ಬಿಟ್ರೆ ನಮಗೇನೂ ಅರ್ಥ ಆಗೋದಿಲ್ಲ. ಅವರು ಪ್ರತಿಯೊಂದು ಮಂತ್ರನೂ ನಮಗೆ ಅರ್ಥ ಆಗೋ ರೀತಿಲಿ ಎಕ್ಸ್ಪ್ಲೈನ್ ಮಾಡಿದ್ರು. ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆ ಹಾಗೆ ನವಗ್ರಹ ಪೂಜೆ ಎರಡೂ ಮಾಡಿಸಿದ್ದು. ಎಲ್ಲದನ್ನು ಕೂಡ ನಮಗೆ ಅರ್ಥ ಆಗೋ ರೀತಿಲಿ ಹೇಳಿ ಪೂಜೆನ ಮಾಡಿಕೊಟ್ರು. ತುಂಬಾ ಇಷ್ಟ ಆಯಿತು ಅವ್ರು ಪೂಜೆ ಮಾಡಿದ್ದು. ಇನ್ನು ಪೂಜೆ ಎಲ್ಲ ಆದಮೇಲೆ ಎಲ್ಲರೂ ಸಹ ಮೇಲ್ಗಡೆ ಟೆರೆಸಲ್ಲಿ ಊಟಕ್ಕೆ ವ್ಯವಸ್ಥೆ ಮಾಡಿದರು, ಅಲ್ಲಿಗೆ ಹೋದರು. ನಾನು ಮೊದಲೇ ಹೇಳ್ದಾಗೆ ನಾವು ಅಡುಗೆ ಏನು ಮಾಡಿರಲಿಲ್ಲ ಮನೆಯಲ್ಲಿ. ಕೇಟ್ರಿಂಗ್ ಹೇಳಿದ್ರಿಂದ ಕರೆಕ್ಟ್ ಟೈಮ್ಗೆ ಊಟನ ಅವ್ರು ತಂದು ಕೊಟ್ಟರು. ಸರಿ ಅಂತ ಹೇಳ್ಬಿಟ್ಟು ಎಲ್ಲರೂ ಸ್ವಲ್ಪ ಜನ ಊಟಕ್ಕೆ ಹೋದರು. ನಾವು ಸ್ವಲ್ಪ ಜನ ಮಾತ್ರ ಕೆಳಗಡೆ ಇದ್ವಲ್ಲ, ನಾವೆಲ್ಲ ಹಾಗೆ ಫೋಟೋಸ್ ವೀಡಿಯೋಸ್ ಅಂತ ಹೇಳ್ಬಿಟ್ಟು ತಗೊಳ್ತಾ ಇದ್ವಿ. ಸೊ ಇದಾಗಿತ್ತು ನಮ್ಮ ಮನೆ ಸತ್ಯನಾರಾಯಣ ಸ್ವಾಮಿ ಪೂಜೆ ವ್ಲಾಗ್. ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ನಿಮಗೆ ಇಷ್ಟ ಆದರೆ ಲೈಕ್ ಕೂಡ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಟೇಕ್ ಕೇರ್, ಬಾಯ್. ಹೇಗಿತ್ತು